ಈ ಜೀವನ ಅರ್ಥ ಆಗೋದು ನಿನ್ನೊಳಗೆ ನೀನು ಇಳಿದಾಗ ಮಾತ್ರ. ಮೊದಲು ನೀನು ಯಾರು ಅಂತ ನಿನ್ನನ್ನು ನೀನೇ ಅರ್ಥ ಮಾಡ್ಕೊ. ಈ ದ್ವೇಷದ ಸಂತೆಯಲ್ಲಿ ಜೀವನ ಮಾಡೋದೇ ಒಂದು ಮಜಾ ಗೆಳೆಯ. ಜೀವನದಲ್ಲಿ ಪ್ರೀತಿ, ಸ್ನೇಹ, ಬಂಧು ಬಳಗ ಬರೀ ನಿನ್ನ ಯೋಚನೆ ಅಷ್ಟೆ. ನೀನು ನಮ್ಮವನು ಅಂತ ಬರೀ ಮಾತಲ್ಲೇ ಯಾರು ಬೇಕಾದರೂ ಹೇಳುತ್ತಾರೆ. ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗಲೂ ನಿನ್ನ ಜೊತೆ ಇರುವುದು ಯಾರು ಅಂತ. ನಿನ್ನವರು ಅಂದುಕೊಂಡು ಹೋದಷ್ಟು ನೋವು ಜಾಸ್ತಿ, ನಿನ್ನ ಪಾಡಿಗೆ ನೀನು ಇದ್ದಷ್ಟು ನಿನಗೆ ನೆಮ್ಮದಿ ಜಾಸ್ತಿ. ಗೆಲ್ತೀನಿ ಅಂತ ಬಂದವನು ಸೋಲುವುದಕ್ಕೂ ಸಿದ್ಧನಿರಬೇಕು. ಸೋತರೂ ಮತ್ತೆ ಗೆಲ್ತೀನಿ ಅನ್ನುವ ಛಲ ನಿನ್ನಲ್ಲಿರಬೇಕು. ಗೆಳೆಯ, ಗೆಲ್ಲುವುದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ನಿನ್ನ ಆಲೋಚನೆಗಳು. ನಿನ್ನ ಆಲೋಚನೆಗಳು ಹೆಚ್ಚಾದಂತೆ ನಿನ್ನ ಗೆಲುವಿನ ಹಸಿವು ಕೂಡ ಹೆಚ್ಚಾಗುತ್ತೆ. ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತೆ, ಆದರೆ ಅದು ಕೊಳಕಾಗಿರುವುದಿಲ್ಲ. ಬದುಕಿನಲ್ಲಿ ನೀನು ಸೂರ್ಯನ ಕಿರಣದಂತೆ ಆಗಬೇಕು. ನೀನು ಯಾವ ಜಾಗಕ್ಕೆ ಹೋದ್ರೂ ನೀನು ನೀನಾಗೇ ಇರಬೇಕು, ವಿನಃ ಕೊಳಕು ಆಗಬಾರದು. ಕಲ್ಲಿಗೆ ಒಂದು ಸುಂದರವಾದ ಆಕಾರ ಬರಬೇಕು ಅಂದರೆ ಅದಕ್ಕೆ ಹುಳಿಪೆಟ್ಟು ಬೀಳಲೇಬೇಕು ಗೆಳೆಯ. ಅದೇ ತರಹ ನಿನ್ನ ಜೀವನ ಸುಂದರವಾಗಬೇಕು ಅಂದರೆ ಕಷ್ಟ ದುಃಖಗಳನ್ನು ನೀನು ಅನುಭವಿಸಲೇಬೇಕು. ಯಾರ ಹತ್ತಿರನೂ ಕೈ ಚಾಚಬೇಡ, ಯಾರಿಗೋಸ್ಕರನೂ ಕಾಯಬೇಡ. ನಿನ್ನ ಕೈಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ. ಸಣ್ಣ ಸಣ್ಣ ಕೆಲಸಗಳನ್ನು ದೊಡ್ಡ ರೀತಿಯಲ್ಲಿ ಮಾಡು. ಆದರೆ ಯಾರಿಗೂ ಗುಲಾಮನಾಗಿ ಬದುಕಬೇಡ, ಯಾರ ಕಾಲು ಹಿಡಿದು ಬದುಕಬೇಡ. ಸಂತೋಷದ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆದುಕೊಳ್ಳುತ್ತದೆ. ಆದರೆ ನಾವು ಎಲ್ಲಿಯವರೆಗೂ ಮುಚ್ಚಿದ ಬಾಗಿಲಿನ ಕಡೆಗೆ ನೋಡುತ್ತಿರುವೆವೋ ಅಲ್ಲಿಯವರೆಗೂ ನಮಗಾಗಿ ತೆರೆದಿರುವಂತಹ ಮತ್ತೊಂದು ಬಾಗಿಲು ನಮಗೆ ಕಾಣಿಸುವುದಿಲ್ಲ. ಸ್ನೇಹಿತರೆ, ನಿಮಗೆ ಈ ವಾಕ್ಯಗಳ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೀವನದಲ್ಲಿ ಬದುಕಬೇಕಾದರೆ ಬೇರೆಯವರು ನಮ್ಮ ಏಳಿಗೆಯನ್ನು ಕಂಡು ಕಾಲೆಳೆಯೋರೇ ಜಾಸ್ತಿ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ಮುಂದೆ ಕಾಲ ನೆಡಬೇಕಾಗುತ್ತದೆ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು.